ಜಗತ್ತಿನ ಅತ್ಯಂತ ಅಪಾಯಕಾರಿಯಾದ ಖೈದಿಗಳು, ಊಹಿಸಲು ಸಾಧ್ಯವಾದಷ್ಟು ಕಟ್ಟುನಿಟ್ಟಿನ ಭದ್ರತೆ, ಅಪರಾಧಿಗಳ ಪಾಲಿನ ನರಕ, ಅದೇ ಈ ಎಲ್ ಸಾಲ್ವಡಾರ್ನ ಸೀಕಾಟ್ ಜೈಲು. ಪ್ರಪಂಚದಲ್ಲಿ ಎಲ್ಲೂ ನಡೆಯದ ಹಾಗೆ 70,000 ಜನರನ್ನು ಏಕಾಏಕಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಯಿತು. ಸ್ಟೇಟ್ ಆಫ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿ. ದೇಹದ ಮೇಲೆ ಟ್ಯಾಟೂ ಇದ್ರು, ನೋಡುವ ದೃಷ್ಟಿಕೋನ ಒಂಚೂರು ಬದಲಾದ್ರು, ನಡವಳಿಕೆಯಲ್ಲಿ ಒಂದು ಚಿಕ್ಕ ತಪ್ಪು ಕಾಣಿಸಿಕೊಂಡ್ರು, ಪೊಲೀಸರು ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಯಿತು. ಈ ಒಂದು ಕ್ರಾಕ್ ಡೌನ್ ಅಲ್ಲಿ ಸ್ವಲ್ಪ ಅಮಾಯಕ ಜನರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಅಂತಾರ. ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟೊಂದು ನಿಜ ಇದೆ. ಈ ಜೈಲಿನ ಒಳಗಡೆ 40,000 ಭಯಾನಕವಾದ ಖೈದಿಗಳಿದ್ದಾರೆ. ಅಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಿಂಗಲ್ ಅಲ್ಲ, ಡಬಲ್ ಡಿಜಿಟ್ ಅಲ್ಲಿ ಕೊಲೆಗಳನ್ನು ಮಾಡಿರ್ತಾನೆ. 3 ರಿಂದ 4 ವರ್ಷಗಳ ಹಿಂದೆ ಹೋದ್ರೆ ಎಲ್ ಸಾಲ್ವಡಾರ್ ಅಲ್ಲಿ ಫೇಮಸ್ ಆಗಿ 2 ಗ್ಯಾಂಗ್ಗಳಿದ್ದವು, MS-13 ಅಂಡ್ ಬ್ಯಾರಿಯೋ 18. ಈ 2 ರೈವಲರಿ ಗ್ಯಾಂಗ್ಗಳಿಂದ ಪ್ರತಿ 1,00,000 ಜನಕ್ಕೆ 100 ಜನ ಇವರ ಕೈಯಲ್ಲಿ ಸಾವನ್ನಪ್ತಾ ಇದ್ರು. ಎಲ್ ಸಾಲ್ವಡಾರ್ ನಲ್ಲಿ 80% ಜನರನ್ನು ಈ 2 ಗ್ಯಾಂಗ್ಗಳು ಕಂಟ್ರೋಲ್ ಮಾಡ್ತಾ ಇದ್ವು. ಕ್ರೈಮ್ಗೆ ಮೇನ್ ಹಬ್ ಆಗಿರುವಂತಹ ಎಲ್ ಸಾಲ್ವಡಾರ್ 3 ರಿಂದ 4 ವರ್ಷಗಳ ನಂತರ ಪ್ರಪಂಚದ ಸೇಫೆಸ್ಟ್ ಕಂಟ್ರಿಯಲ್ಲಿ ಟಾಪ್ 10 ಪೊಸಿಷನ್ ಅಲ್ಲಿ ಇದೆ. ಇದಕ್ಕೆಲ್ಲ ಕಾರಣ ನಯಬ್ ಬುಕೇಲೆ. ಕೇವಲ 16 ತಿಂಗಳಿದ್ದಂತಹ ಸ್ಟೇಟ್ ಆಫ್ ಎಮರ್ಜೆನ್ಸಿಯಲ್ಲಿ ಏಕಾಏಕಿ 70,000 ಜನರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲಾಯಿತು. ಇಲ್ಲಿ 70,000 ಅಂದ್ರೆ ಎಲ್ ಸಾಲ್ವಡಾರ್ ನಲ್ಲಿ 2% ಪಾಪ್ಯುಲೇಷನ್. ಇಷ್ಟು ಜನರನ್ನು ಒಂದೇ ಜೈಲಲ್ಲಿ ಬಂಧಿಸುವುದಕ್ಕೆ ನಯಬ್ ಬುಕೇಲೆ ಅವರ ತಲೆಯಲ್ಲಿ ಜನಿಸಿದ ಐಡಿಯಾನೇ ಈ ಒಂದು ಸೀಕಾಟ್ ಜೈಲು. ನಾರ್ಮಲ್ ಆಗಿ ಜೈಲಿಗೆ ಹೋದಂತ ವ್ಯಕ್ತಿ ಸರ್ಟನ್ ಪೀರಿಯಡ್ ಆದ್ಮೇಲೆ ರಿಲೀಸ್ ಆಗ್ತಾನೆ. ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಆಗಾಗ ಹೋಗಿ ಅವನನ್ನು ನೋಡ್ತಾ ಇರ್ತಾರೆ. ಆದ್ರೆ ಎಲ್ ಸಾಲ್ವಡಾರ್ನ ಸೀಕಾಟ್ ಜೈಲಿಗೆ ಒಬ್ಬ ವ್ಯಕ್ತಿ ಎಂಟ್ರಿ ಕೊಟ್ರೆ ಅವನು ರಿಲೀಸ್ ಆಗ್ತಾನೋ ಅನ್ನೋ ಆಸೆ ಕೂಡ ಅವನ ತಲೆಯಲ್ಲಿ ಬರುವುದಿಲ್ಲ. ಒನ್ಸ್ ಈ ಒಂದು ಜೈಲಿಗೆ ಎಂಟ್ರಿ ಆದ್ರೆ ಹೊರಗಿನ ಪ್ರಪಂಚಕ್ಕಾಗಿ ಒಳಗಡೆ ಇರುವಂತ ಪ್ರಪಂಚಕ್ಕಾಗ್ಲಿ ಅವನಿಗೆ ಯಾವುದೇ ರೀತಿಯ ಸಂಬಂಧವಿರುವುದಿಲ್ಲ, ಎಲ್ಲ ಕಟ್ ಆಗಿರುತ್ತೆ. ಇಲ್ಲಿರುವಂತಹ ಪ್ರತಿಯೊಂದು ರೂಮ್ ಅಲ್ಲಿ 80 ರಿಂದ 100 ಜನ ಖೈದಿಗಳಿರ್ತಾರೆ. ಅಷ್ಟು ಜನಕ್ಕೂ ಸೇರಿ ಇಂಡಿಯನ್ ರೀತಿಯ ಒಂದು ಟಾಯ್ಲೆಟ್ ಇರುತ್ತೆ. ಕುಡಿಯಕ್ಕೆ ಹಾಗೂ ವಾಶ್ರೂಮ್ಗೆ ಒಂದೇ ನೀರನ್ನು ಬಳಸಬೇಕಾಗುತ್ತೆ. ಇವರನ್ನು ದಿನದ 24 ಗಂಟೆಗಳು ಸಹ ಇವರ ಮುಂದೆ ಗಾರ್ಡ್ಗಳು ನಿಂತ್ಕೊಂಡು ಇವರನ್ನು ನೋಡ್ತಾ ಇರ್ತಾರೆ. ಈ ಜೈಲಲ್ಲಿರುವಂತಹ ಪ್ರತಿಯೊಬ್ಬ ಮಿಲಿಟರಿ ಆರ್ಮಿ ಆಗ್ಲಿ, ಗಾರ್ಡ್ ಆಗ್ಲಿ, ಸೆಕ್ಯೂರಿಟಿ ಗಾರ್ಡ್ ಆಗ್ಲಿ ಪ್ರತಿಯೊಬ್ಬರು ಸಹ ಮಾಸ್ಕ್ ಹಾಕೊಂಡು ಡ್ಯೂಟಿ ಮಾಡ್ತಾ ಇರ್ತಾರೆ. ಈ ವ್ಯಕ್ತಿ ಈ ಜೈಲಲ್ಲಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ಅವನ ಫ್ಯಾಮಿಲಿಗೆ ಥ್ರೆಟ್ ಇರುತ್ತೆ ಅಂತ ಪ್ರತಿಯೊಬ್ಬರು ಸಹ ಮಾಸ್ಕ್ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟೊಂದು ಡೇಂಜರಸ್ ಒಳಗಡೆ ಇರುವಂತಹ ಖೈದಿಗಳು. ಇಷ್ಟೊಂದು ಸೆಕ್ಯೂರಿಟಿ ಆಗಿ ಈ ಒಂದು ಸೀಕಾಟ್ ಜೈಲನ್ನು ಯಾಕೆ ನಿರ್ಮಾಣ ಮಾಡಿದರು? ಈ ಜೈಲನ್ನು ನಿರ್ಮಾಣ ಮಾಡಕ್ಕೆ ಎಷ್ಟು ವರ್ಷ ಬೇಕಾಯಿತು? ಈ 2 ಗ್ಯಾಂಗ್ಗಳೇನು, ಅದರ ಮಧ್ಯೆ ಇರುವಂತಹ ವೈರತ್ವ ಅನ್ನೋದೇನು? ಪ್ರಪಂಚದಲ್ಲಿ ಎಲ್ಲೂ ನಡೆಯದ ಹಾಗೆ ಏಕಾಏಕಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿ 70,000 ಜನರನ್ನು ಅರೆಸ್ಟ್ ಮಾಡಿದ್ದೇಕೆ? ಪ್ರಪಂಚದಲ್ಲೇ ಮೋಸ್ಟ್ ಅನ್ಸೇಫೆಸ್ಟ್ ಆದ ಕಂಟ್ರಿ ಕೇವಲ 4 ವರ್ಷದಲ್ಲಿ ಮೋಸ್ಟ್ ಸೇಫೆಸ್ಟ್ ಕಂಟ್ರಿಯಲ್ಲಿ ಟಾಪ್ 10 ಪೊಸಿಷನ್ಗೆ ಹೋಗಿದ್ದೇಗೆ? ಈ ಸೀಕಾಟ್ ಜೈಲಿಂದ ಯಾವೊಬ್ಬ ವ್ಯಕ್ತಿ ಕೂಡ ತಪ್ಪಿಸಿಕೊಳ್ಳಕ್ಕೆ ಅಸಾಧ್ಯ. ಅದು ಯಾಕೆ? ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸಲಾಗಿದೆ. ಸೊ ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ನಮ್ಮ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ನಂಬರ್ 1 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ ಸಾಲ್ವಡಾರ್ ಬಗ್ಗೆ ತಿಳಿಬೇಕಾದ್ರೆ 2019ನೇ ಇಸ್ವಿಗೆ ಹೋಗಬೇಕು. 2019 ಜೂನ್ 1ರಂದು ನಯಬ್ ಬುಕೇಲೆ ಅವರು 50% ಮೆಜಾರಿಟಿ ಪಡೆದು ಎಲ್ ಸಾಲ್ವಡಾರ್ನ 43ನೇ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಆದ್ರೆ 2019ರ ಸಮಯದಲ್ಲಿ ಈ 2 ಗ್ಯಾಂಗ್ಗಳಿಂದ ಪ್ರತಿ 1,00,000 ಜನಕ್ಕೆ 100 ಜನ ಸಾವನ್ನಪ್ತಾ ಇರ್ತಾರೆ. ದೇಶದಲ್ಲಿರುವಂತಹ 80% ಅಷ್ಟು ಜನರನ್ನು ಇವರ ಕೆಳಗಡೆ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅವರಿಂದ ಡ್ರಗ್ಸ್, ಕಿಡ್ನಾಪಿಂಗ್, ಹ್ಯೂಮನ್ ಟ್ರಾಫಿಕಿಂಗ್ ಈ ತರ ಎಲ್ಲ ಆಕ್ಟಿವಿಟಿಗಳಿಂದ ಎಲ್ ಸಾಲ್ವಡಾರ್ ಮೋಸ್ಟ್ ಅನ್ಸೇಫೆಸ್ಟ್ ರಾಷ್ಟ್ರವಾಗಿರುತ್ತೆ. MS-13 and many other gangs. These are animals. MS-13 ಮಾರಾ ಸಾಲ್ವಟ್ರಿಚಾ 13 ಇವರು ಪ್ರಪಂಚದಲ್ಲೇ ಮೋಸ್ಟ್ ಡೇಂಜರಸ್ ಗ್ಯಾಂಗ್ಗಳಲ್ಲಿ ಒಂದು. ಇವರು ಸೆಂಟ್ರಲ್ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ 90s 80s ಸಮಯದಲ್ಲಿ ಈ ಒಂದು ಗ್ಯಾಂಗ್ ಸ್ಟಾರ್ಟ್ ಆಗುತ್ತೆ. ಇವರಿಗೆ ಆದ ಸಪರೇಟ್ ಆದ ಕೋಡ್ ಲ್ಯಾಂಗ್ವೇಜ್ ಇರುತ್ತೆ. MS-13ಗೆ ಸಂಬಂಧಪಟ್ಟ ದೇಹ ತುಂಬಾ ಟ್ಯಾಟೂ ಹಾಕಿಸ್ಕೊಂಡಿರ್ತಾರೆ. ಹ್ಯಾಂಡ್ ಸೈನ್ ಮೂಲಕ ಸಿಗ್ನಲ್ ಅನ್ನು ಪಾಸ್ ಮಾಡುವ ಕೆಪಾಸಿಟಿ ಸಹ ಇವರಿಗಿರುತ್ತೆ. ಆದ್ರಿಂದ ಇವರು ತುಂಬಾ ಡೇಂಜರಸ್. US, ಮೆಕ್ಸಿಕೋ, ಸ್ಪೇನ್ ಈ ತರ ಹಲವಾರು ದೇಶಗಳಲ್ಲಿ ತುಂಬಾ ಆಕ್ಟಿವ್ ಆಗಿದ್ದು ಎಲ್ ಸಾಲ್ವಡಾರ್ನ ಲೋಕಲ್ ಸ್ಟೇಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಇವರಿಗೆ ಆಪೋಸಿಟ್ ಆಗಿ ಬ್ಯಾರಿಯೋ 18 ಅಂತ ಗ್ಯಾಂಗ್ ಇರುತ್ತೆ. ಇವರು ಎಲ್ ಸಾಲ್ವಡಾರ್ನ 18th ಸ್ಟ್ರೀಟ್ಗೆ ಸಂಬಂಧಪಟ್ಟಿರುವುದರಿಂದ ಇವರಿಗೆ ಬ್ಯಾರಿಯೋ 18 ಅಂತ ಹೆಸರು ಬರುತ್ತೆ. ಕಾಲ ಕಲಿತ MS-13 ಗ್ಯಾಂಗ್ ಗಿಂತ ಈ ಒಂದು ಗ್ಯಾಂಗ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಎಲ್ ಸಾಲ್ವಡಾರ್ ಲೋಕಲ್ ಸ್ಟೇಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಇವರಿಗೆ ಸಪರೇಟ್ ಆದ ಟ್ಯಾಟೂ ಇರುತ್ತೆ. 666 ಅನ್ನೋ ಟ್ಯಾಟೂನ ಹಾಕಿಸ್ಕೊಂಡಿರ್ತಾರೆ. ಇವರು ಡೈರೆಕ್ಟ್ ಆಗಿ ಇವರು ಮಾಡುವ ಕೆಲಸ ಡೆವಿಲ್ಗೆ ಸೇರುತ್ತೆ ಅಂತ ನಂಬಿ ಈ ಒಂದು ಕ್ರೈಮ್ ನ ಮಾಡ್ತಾ ಇರ್ತಾರೆ. ಕಣ್ಣಿನ ಚುಕ್ಕೆಯನ್ನು ಟ್ಯಾಟೂ ಹಾಗೆ ಹಾಕಿಸ್ಕೋತಾರೆ. 1 ಚುಕ್ಕೆ ಇದ್ರೆ 5 ರಿಂದ 10 ಜನರನ್ನು ಸಾಯಿಸುವುದಾಗಿ ಲೆಕ್ಕ ಬರುತ್ತೆ. 2 ರಿಂದ 3 ಇದ್ರೆ ಇವರು ಸಾಯಿಸಿರುವ ಜನರ ಸಂಖ್ಯೆ 50 ರಿಂದ 100ಕ್ಕೂ ಹೆಚ್ಚಾಗಿರುತ್ತೆ. ಅಷ್ಟೊಂದು ಡೇಂಜರಸ್ ಈ ಒಂದು ಬ್ಯಾರಿಯೋ 18 ಗ್ಯಾಂಗ್. ಇವರು ಮೆಕ್ಸಿಕೋ, ಸೆಂಟ್ರಲ್ ಅಮೆರಿಕಾದಿಂದ ಇಮಿಗ್ರೆಂಟ್ಸ್ ಆಗಿ ಬಂದು ಎಲ್ ಸಾಲ್ವಡಾರ್ನ ಲೋಕಲ್ ಸ್ಟ್ರೀಟ್ ಅಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ. ಇವರೊಂದು ಗ್ಯಾಂಗ್ಗೆ ಹೈರ್ ಮಾಡ್ಕೋಬೇಕಾದ್ರೆ ಕೇವಲ 10 ವರ್ಷದಿರುವಂತಹ ಮಕ್ಕಳನ್ನು ಸಹ ಹೈರ್ ಮಾಡಿಕೊಂಡು ಅವರಿಗೆ ಸ್ಟ್ರಾಂಗ್ ಆದ ಟ್ರೈನಿಂಗ್ ಕೊಡ್ತಾರೆ. ಸ್ಟ್ರೀಟ್ ಫೈಟ್ ಗಳನ್ನು ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾರೆ. ಇವರಿರುವಂತಹ ಸ್ಟ್ರೀಟ್ ಗಳಿಗೆ ಪೊಲೀಸರು ಹೋಗಕ್ಕೆ ಭಯ ಪಡ್ತಾರೆ. ಅಷ್ಟೊಂದು ಸ್ಟ್ರಾಂಗ್ ಆಗಿ 2 ಗ್ಯಾಂಗ್ಗಳು ಎಲ್ ಸಾಲ್ವಡಾರ್ ಅಲ್ಲಿ 80% ಜನರನ್ನು ಕಂಟ್ರೋಲ್ ಮಾಡಿ ಅವರ ಅಂಡರ್ ಕಂಟ್ರೋಲ್ ಅಲ್ಲಿ ಇತ್ತು. ಈ 2 ಗ್ಯಾಂಗ್ಗಳ ಹಿಂಸಾಚಾರ ಹೇಗಿತ್ತಂದ್ರೆ 2022 ಮಾರ್ಚ್ 25ರಿಂದ 27
7ರವರೆಗೆ ಈ 3 ದಿನ ಅವಧಿಯಲ್ಲಿ 88 ಜನರನ್ನು ಈ 2 ಗ್ಯಾಂಗ್ಗಳು ಸಾಯಿಸಿರುತ್ತೆ. ಈ ಸಿಚುವೇಶನ್ ನಾರ್ಮಲ್ ಮಾಡುವುದಕ್ಕೆ 2022 ಮಾರ್ಚ್ 27ರಂದು ನಯಬ್ ಬುಕೇಲ್ ಅವರು ಆಚೆ ಬಂದು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತಾರೆ. ನಯಬ್ ಬುಕೇಲ್ ಅವರು ಓಪನ್ ಸ್ಟೇಟ್ಮೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ. ರಸ್ತೆ ಮೇಲೆ ಸಸ್ಪಿಸಿಯಸ್ ಆಗಿ ಕಾಣಿಸಿಕೊಂಡ್ರು, ದೇಹದ ಮೇಲೆ ಟ್ಯಾಟೋ ಇದ್ರು, ಒಂದ್ ಚಿಕ್ಕ ಗಲಾಟೆಯಲ್ಲಿ ಸಿಕ್ಕಾಕೊಂಡ್ರು, ನೋಡುವ ದೃಷ್ಟಿಕೋನ ಬದಲಾದರು, ನಡವಳಿಕೆಯಲ್ಲಿ ಒಂದ್ ಚಿಕ್ಕ ಬದಲಾವಣೆ ಕಂಡ್ರು ಸಹ ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅಂತ ಓಪನ್ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಇದರಿಂದ ಪೊಲೀಸರು ರಸ್ತೆಗೆ ಬಂದು ಏಕಾಏಕಿ 70,000 ಜನರನ್ನು ಕೇವಲ 16 ತಿಂಗಳ ಕಾಲದ ಸಮಯದಲ್ಲಿ ಅರೆಸ್ಟ್ ಮಾಡ್ತಾರೆ. ಎಲ್ ಸಾಲ್ವಡೋರ್ ಅಲ್ಲಿದ್ದಂತಹ ಪ್ರತಿಯೊಂದು ಜೈಲು ಸಹ ಈ ಒಂದು ಕೈದಿಗಳಿಂದ ತುಂಬವಾಗಿರುತ್ತೆ. ಅಷ್ಟೊಂದು ಜನರನ್ನು ಅರೆಸ್ಟ್ ಮಾಡಿರ್ತಾರೆ. ಈ ಕೈದಿಗಳನ್ನು ಬಂಧಿಸುವುದಕ್ಕೆ ಜಾಗವಿಲ್ಲದಷ್ಟು ಜನರನ್ನು ಈ 16 ತಿಂಗಳಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನಯಬ್ ಬುಕೇಲ್ ಅವರ ತಲೆಯಲ್ಲಿ ಜನಿಸಿದ ಐಡಿಯಾನೇ ಈ ಎಲ್ ಸಾಲ್ವಡೋರ್ನ ಸಿಕಾಟ್ ಜೈಲು. ನಯಬ್ ಬುಕೇಲ್ ಅವರು ಟೀಮ್ ಮೀಟಿಂಗ್ ನ ಅರೇಂಜ್ ಮಾಡಿ ಈ ಒಂದು ಜೈಲನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕಂದ್ರೆ 40,000 ಜನ ಕೆಪಾಸಿಟಿ ಹೊಂದಿರಬೇಕು. ಈ ಜೈಲಿಗೆ ಬಂದಂತಹ ವ್ಯಕ್ತಿ ಅವನು ರಿಲೀಸ್ ಆಗ್ತಾನೆ ಅನ್ನೋ ಆಸೆ ಕೂಡ ಅವನ ತಲೆಯಲ್ಲಿ ಬರಬಾರದು. ಯಾವುದೇ ಒಬ್ಬ ವ್ಯಕ್ತಿ ಕ್ರೈಮ್ಗೆ ಇನ್ವಾಲ್ವ್ ಆಗಬೇಕಾದ್ರೆ ಅವನ ತಲೆಯಲ್ಲಿ ಫಸ್ಟ್ ಈ ಒಂದು ಜೈಲು ಬರಬೇಕು ಅಂತ ತುಂಬಾ ಕಠಿಣವಾಗಿ ಕೇವಲ ಒಂದೇ ವರ್ಷದಲ್ಲಿ ಈ ಒಂದು ಸಿಕಾಟ್ ಜೈಲನ್ನು ನಿರ್ಮಾಣ ಮಾಡ್ತಾರೆ. ಇಲ್ಲಿ 40,000 ಜನ ಅಂದ್ರೆ ಎಲ್ ಸಾಲ್ವಡೋರ್ ಅಲ್ಲಿ 2% ಪಾಪ್ಯುಲೇಷನ್, ಅಷ್ಟೊಂದು ಜನರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರ್ತಾರೆ. ಈ ಸಿಕಾಟ್ ಜೈಲನ್ನು 40,000 ಜನರನ್ನು ಕೆಪಾಸಿಟಿ ಹೊಂದಿರುವ 410 ಎಕರೆಯಲ್ಲಿ ಈ ಒಂದು ಜೈಲು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ 8 ಬ್ಲಾಕ್ಗಳಿರುತ್ತೆ. ಪ್ರತಿಯೊಂದು ಬ್ಲಾಕ್ ಸಹ ಸಪರೇಟ್ ಆದ ವಾಲ್ ಇರುತ್ತೆ. ಆ ವಾಲ್ 7 ಮೀಟರ್ ಅಷ್ಟು ಎತ್ತರ ಇರುತ್ತೆ. ಅದರ ಮೇಲೆ 3 ಮೀಟರ್ ನಷ್ಟು ಎತ್ತರ ಎಲೆಕ್ಟ್ರಿಕ್ ಫೆನ್ಸ್ ಇರುತ್ತೆ. ಈ ಜೈಲನ್ನು ಕವರ್ ಮಾಡುವ ಕಾಂಪೌಂಡ್ ವಾಲ್ 9 ಮೀಟರ್ ನಷ್ಟು ಎತ್ತರ ಇರುತ್ತೆ. ಅದರ ಮೇಲೆ 3 ಮೀಟರ್ ನಷ್ಟು ಎತ್ತರ ಎಲೆಕ್ಟ್ರಿಕ್ ಫೆನ್ಸ್ ಇರುತ್ತೆ. ಟೋಟಲ್ ಆಗಿ 12 ಮೀಟರ್ ಎತ್ತರ ಜೈಲಿನ ಕಾಂಪೌಂಡ್ ವಾಲ್ ಇರುತ್ತೆ. ಇದೆಲ್ಲ ದಾಟಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಆಚೆ ಬಂದ್ರೆ ಪ್ರತಿ ಹೆಜ್ಜೆಗೂ ಮೋಷನ್ ಟ್ರ್ಯಾಕಿಂಗ್ ಅಲಾರ್ಮ್ ಸೆನ್ಸರ್ ಸೌಂಡ್ ಇರುತ್ತೆ. 20ಕ್ಕೂ ಹೆಚ್ಚು ವಾಚ್ ಟವರ್ಸ್ ಇರುತ್ತೆ. ಪ್ರತಿಯೊಂದು ವಾಚ್ ಟವರ್ಸ್ ಅಲ್ಲಿ 5 ರಿಂದ 10 ಜನ ಸ್ನೈಪರ್ಸ್ ಹಿಡಿದು ಕಾದುಕೊಂಡಿರ್ತಾರೆ. ಈ ಜೈಲು ಜನರು ವಾಸ ಮಾಡುವ ಸ್ಥಳದಿಂದ ತುಂಬಾ ದೂರ ಇದೆ. ಪ್ರಪಂಚದ ಎಲ್ಲಾ ಕಡೆ ಪವರ್ ಕಟ್ ಆದ್ರೂ ಸಹ 8 ದಿನ ಸರ್ವೈವ್ ಆಗುವ ಕೆಪಾಸಿಟಿ ಇದರಲ್ಲಿದೆ. ಈ ಜೈಲಿನ ಸುತ್ತಮುತ್ತ 3 ರಿಂದ 4 ಕಿಲೋಮೀಟರ್ ನಷ್ಟು ಉದ್ದದಲ್ಲಿ ಯಾವುದೇ ಒಂದು ಸಿಗ್ನಲ್ ಸಹ ಬರುವುದಿಲ್ಲ. ಈ ಸಿಕಾಟ್ ಜೈಲಲ್ಲಿ 6,000ಕ್ಕೂ ಹೆಚ್ಚು ಜನ ಟ್ರೈನ್ಡ್ ಮಿಲಿಟರಿ ಆರ್ಮಿ ಇದ್ದಾರೆ. 1,000ಕ್ಕೂ ಹೆಚ್ಚು ಜನ ಮಿಲಿಟರಿ ಗಾರ್ಡ್ಸ್ ಇದ್ದಾರೆ. 500ಕ್ಕೂ ಹೆಚ್ಚು ಜನ ಇಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಿದ್ದಾರೆ. ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಸಹ ಮಾಸ್ಕ್ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಈ ಜೈಲಿಗೆ ಹೆಡ್ ಆಗಿರುವಂತ ಒಬ್ಬ ವ್ಯಕ್ತಿ ಮಾತ್ರ ಮಾಸ್ಕ್ ಹಾಕದೆ ಕೈದಿಗಳ ಕಣ್ಣಲ್ಲಿ ಕಣ್ಣಿಟ್ಟು ಅವರನ್ನು ಎದುರಿಸುವ ಶಕ್ತಿ ಈ ಒಬ್ಬ ವ್ಯಕ್ತಿ ಮಾಡ್ತಾನೆ. ಇದೆಲ್ಲ ನೋಡಿದ ಮೇಲೆ ಜೈಲಿನ ಇನ್ಫ್ರಾಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನಿಮಗೆ ಒಂಚೂರು ಐಡಿಯಾ ಬಂದಿರುತ್ತೆ. ಇಲ್ಲಿ ಬಂದಂತಹ ವ್ಯಕ್ತಿ ಜೀವನ ಯಾವ ರೀತಿ ಇರುತ್ತೆ ಅನ್ನೋದು ತಿಳಿಯೋಣ ಬನ್ನಿ. ಒಬ್ಬ ಕೈದಿನ ಆಚೆಯಿಂದ ಅರೆಸ್ಟ್ ಮಾಡಿ ಈ ಜೈಲಿನ ಒಳಗಡೆ ತರಬೇಕಾದ್ರೆ ಅವನ ಬಾಡಿನ ಡೀಪ್ ಸ್ಕ್ಯಾನ್ ಮಾಡ್ತಾರೆ. ಈ ಡೀಪ್ ಸ್ಕ್ಯಾನ್ ಅಲ್ಲಿ ಅವನ ದೇಹದಲ್ಲಿರುವ ಮೂಲೆಗಳು ಸಹ ಕಾಣಿಸುತ್ತೆ. ದೇಹದಲ್ಲಿ ಮೆಟಲ್ಸ್ ಇದ್ರು, ನೈಫ್ ಇದ್ರು, ಈ ತರ ಯಾವುದೇ ಒಂದು ಮೆಟೀರಿಯಲ್ ಇದ್ರು ಕೂಡ ಈ ಒಂದು ಡೀಪ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತಾ. ಇವನ ಫಿಂಗರ್ ಪ್ರಿಂಟ್ ಮುಖಾಂತರ ಒಂದು ನ್ಯೂ ಐಡಿಯನ್ನು ಜನರೇಟ್ ಮಾಡ್ತಾರೆ. ಈ ಒಂದು ಐಡಿಯಿಂದ ಇವನನ್ನು ಐಡೆಂಟಿಫೈ ಮಾಡ್ತಾರೆ. 80 ರಿಂದ 100 ಜನ ಇರುವಂತಹ ರೂಮ್ಗೆ ಈ ಕೈದಿನ ಹಾಕ್ತಾರೆ. ಅಲ್ಲಿ ಇರುವಂತಹ ಎಲ್ಲಾ ಜನಕ್ಕೂ ಸೇರಿ ಇಂಡಿಯನ್ ರೀತಿಯ ಒಂದು ಟಾಯ್ಲೆಟ್ ಇರುತ್ತೆ. ಕುಡಿಯುವುದಕ್ಕೆ ಹಾಗೂ ವಾಶ್ರೂಮ್ಗೆ ಒಂದೇ ನೀರು ಇರುತ್ತೆ. ಮಲಗಕ್ಕೆ ಯಾವುದೇ ರೀತಿಯ ಬೆಡ್ ಆಗಲಿ ಬೆಡ್ಶೀಟ್ ಆಗಲಿ ಇರುವುದಿಲ್ಲ. ಬದಲಿಗೆ ಕಬ್ಬಿಣದ ಮಂಚ ಇರುತ್ತೆ. ಪ್ರತಿಯೊಬ್ಬರು ಸಹ ವೈಟ್ ಕಲರ್ ಟಿ ಶರ್ಟ್, ಶಾರ್ಟ್ಸ್ ಹಾಗೆ ಸ್ಲೈಡ್ಸ್ ಹಾಕಿರ್ತಾರೆ. ಕೇವಲ ಕರವಸ್ತ್ರ ರೀತಿಯ ವೈಟ್ ಟವಲ್ ಮಾತ್ರ ಕೊಟ್ಟಿರ್ತಾರೆ. ದಿನದಲ್ಲಿ 24 ಗಂಟೆಗಳು ಸಹ ಲೈಟ್ ಆನ್ ಅಲ್ಲಿ ಇರುತ್ತೆ. ಒಳಗಡೆ ಇರೋರಿಗೆ ರಾತ್ರಿ ಯಾವಾಗ ಹಗಲು ಯಾವಾಗ ಅಂತ ಮಿನಿಮಮ್ ಐಡಿಯಾ ಕೂಡ ಇರುವುದಿಲ್ಲ. ಇವರಿಗೆ ಕೊಡುವಂತಹ ಫುಡ್ ಅಲ್ಲಿ ಸಹ ಪ್ರೋಟೀನ್ ರಹಿತ ಫುಡ್ ಕೊಡ್ತಾರೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಲ್ಲಿ ಒಂದೇ ರೀತಿಯ ಫುಡ್ ಕೊಡ್ತಾರೆ. ಇವರಿಗೆ ಕೊಡುವಂತಹ ಜ್ಯೂಸ್ ಮಾತ್ರ ಆಗಾಗ ಚೇಂಜ್ ಮಾಡ್ತಾರೆ. ಈ ಒಂದು ಜ್ಯೂಸ್ ಅಲ್ಲಿ ಸಹ ಹೈ ಶುಗರ್ ಇರುತ್ತೆ. ಚಿಕನ್, ಮಟನ್ ಆಗಲಿ ಈ ತರ ಪ್ರೋಟೀನ್ ರಿಚ್ ಫುಡ್ಸ್ ಅನ್ನು ಯಾವುದೇ ಸಹ ಕೊಡುವುದಿಲ್ಲ. ಕೇವಲ ಒಬ್ಬ ಮನುಷ್ಯ ಬದುಕಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ಆಹಾರ ಮಾತ್ರ ಕೊಡ್ತಾರೆ. ಇವರಿರುವಂತಹ ಸೆಲ್ಲಿಂದ ವಾರಕ್ಕೆ 1 ದಿನ 1 ಗಂಟೆಗಳು ಮಾತ್ರ ಆಚೆ ಕರೆದು ಬೇಸಿಕ್ ಮೊಬಿಲಿಟಿ ಎಕ್ಸರ್ಸೈಸ್ ಅನ್ನು ಮಾಡಿಸ್ತಾರೆ. ಅವರಿಗೆ ಕೈ ಹಾಗೆ ಕಾಲು ಹಿಡಿಯೋ ರೀತಿಯಲ್ಲಿ ಬೇಸಿಕ್ ಎಕ್ಸರ್ಸೈಸ್ ಅನ್ನು ಮಾಡಿಸ್ತಾರೆ. ಅಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ಗಾಡಿಗೂ ಸಹ ಗೊತ್ತು ಅವರು ಇಲ್ಲಿಂದ ಆಚೆ ಹೋಗುವುದಿಲ್ಲ ಅಂತ. ಅದಕ್ಕೆ ಅವರ ಮುಖದಲ್ಲಿ ಸಾವಿನ ಭಯ ಕಾಣಿಸ್ತಾ ಇರುತ್ತೆ. ಮನುಷ್ಯ ಜೀವನ ಬಿಟ್ಟು ರೋಬೋಟಿಕ್ ಜೀವನಕ್ಕೆ ಅಡ್ಜಸ್ಟ್ ಆಗಿ ಅಲ್ಲಿರುವಂತಹ ಎಲ್ಲ ಜನ ಬದುಕ್ತಾ ಇರ್ತಾರೆ. ಒಳಗಡೆ ಬರುವಂತಹ ವ್ಯಕ್ತಿ ಜರ್ನಲಿಸ್ಟ್ ಆಗಲಿ, ಒಬ್ಬ ನ್ಯೂ ಅಪಾಯಿಂಟೆಡ್ ಮಿಲಿಟರಿ ಆರ್ಮಿ ಆಗಲಿ ಕಂಪ್ಲೀಟ್ ಆಗಿ ಡೀಪ್ ಬಾಡಿ ಸ್ಕ್ಯಾನ್ ಮಾಡಿ ಈ ಒಳಗಡೆ ಕಳಿಸ್ತಾರೆ. ಒಳಗಡೆ ಹೋದಂತ ಕ್ಯಾಮರಾ ಮ್ಯಾನ್ ಯಾವುದೇ ಒಬ್ಬ ವ್ಯಕ್ತಿನ ರೆಕಾರ್ಡ್ ಮಾಡಬೇಕಾದ್ರೆ ಅವ್ರ ಹ್ಯಾಂಡ್ ಸೈನ್ ಮೂಲಕ ಮೆಸೇಜ್ ಪಾಸ್ ಮಾಡ್ತಾರೆ. ಅದಕ್ಕೆ ಆಚೆ ಬರಬೇಕಾದ್ರೆ ಆ ಫುಟೇಜ್ ಅನ್ನ ಕಟ್ ಮಾಡಿ ಈ ಒಂದು ಫುಟೇಜ್ ನ ಆಚೆ ಬಿಡ್ತಾರೆ. ಒಳಗಡೆ ಇರುವಂತಹ ವ್ಯಕ್ತಿಗಳು 18 ವರ್ಷ, 20 ವರ್ಷ, 25 ವರ್ಷ ಹೀಗೆ 70 ವರ್ಷದವರೆಗೆ ಇರುವಂತಹ ಜನರಿದ್ದಾರೆ. ಅವರು ಚೂಸ್ ಮಾಡಿರೋ ದಾರಿ ಅವರನ್ನು ತಂದು ಇಲ್ಲಿ ಬಿಟ್ಟಿದೆ. ಇದರಲ್ಲಿ ಮೇನ್ ಆಗಿ MS-13 ಹಾಗೆ ಬ್ಯಾರಿ 18 ಗೆ ಸಂಬಂಧಪಟ್ಟ 2 ವ್ಯಕ್ತಿಗಳನ್ನು ಮಿಕ್ಸ್ ಮಾಡಿ ಒಂದೇ ಸೆಲ್ ಅಲ್ಲಿ ಹಾಕಿರ್ತಾರೆ.
ಒಂದು ವೇಳೆ ಯಾವುದೇ ವ್ಯಕ್ತಿ ಗಲಾಟೆ ಮಾಡಿದ್ರೆ ಅವನನ್ನು ಎತ್ಕೊಂಡೋಗಿ ಬ್ಲ್ಯಾಕ್ ರೂಮ್ಗೆ ಹಾಕ್ತಾರೆ. ಇಲ್ಲಿ ಬ್ಲ್ಯಾಕ್ ರೂಮ್ ಅಂದ್ರೆ ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ಕೊಳ್ಳಿ, 15ರಿಂದ 20 ದಿನಗಳ ಕಾಲ ಆ ರೂಮಲ್ಲಿ ಹಾಕ್ತಾರೆ. ಇಂಡಿಯನ್ ರೀತಿಯ ಒಂದು ಟಾಯ್ಲೆಟ್ ಇರುತ್ತೆ, ಕುಡಿಯಕ್ಕೆ ಹಾಗೂ ವಾಶ್ರೂಮ್ಗೆ ಅದೇ ನೀರು, ಪಕ್ಕದಲ್ಲಿ ಏನಿದೆ ಅನ್ನೋದು ಸಹ ಕಾಣಿಸೋದಿಲ್ಲ, ಅಷ್ಟೊಂದು ಕತ್ತಲ, ಕೇವಲ ವೆಂಟಿಲೇಷನ್ಗೆ ಮಾತ್ರ ಮೇಲೆ ಒಂದು ಚಿಕ್ಕದಾಗಿ ಒಂದು ರಂಧ್ರ ಮಾಡಿರ್ತಾರೆ. ಈ ರೂಮ್ಗೆ ಹಾಕುವಂತ ವ್ಯಕ್ತಿ ಎಷ್ಟೊಂದು ಕಠಿಣವಾಗಿದ್ರೂ ಸಹ ಅವನ ಮನಸ್ಸು ಇಲ್ಲಿ ಬ್ರೇಕ್ ಆಗುತ್ತೆ ಅಂತ ಅಲ್ಲಿರುವ ವಾರ್ಡೆ ಸಹ ಹೇಳಿದ್ದಾನೆ. ಒನ್ಸ್ ಈ ಒಂದು ರೂಮ್ಗೆ ಅಥವಾ ಈ ಒಂದು ಜೈಲಿಗೆ ಎಂಟ್ರಿ ಆದ್ರೆ ಆಚೆ ಇರುವಂತಹ ಪ್ರಪಂಚಕ್ಕಾಗ್ಲಿ ಸನ್ಲೈಟ್ಗಾಗ್ಲಿ ಆಚೆ ಇರುವಂತಹ ವ್ಯಕ್ತಿಗಳಿಗಾಗಿ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ, ಎಲ್ಲ ಕಟ್ಟಾಗಿರುತ್ತ. ಈ ಶಿಕ್ಷೆ ಅನ್ನೋದು 20 ವರ್ಷ 30 ವರ್ಷ 40 ವರ್ಷ ಈ ತರ ಲೆಕ್ಕ ಇರುವುದಿಲ್ಲ. ಒನ್ಸ್ ಈ ಒಂದು ಜೈಲಿಗೆ ಎಂಟ್ರಿ ಆದ ವ್ಯಕ್ತಿ ಅವನು ಎಕ್ಸಿಟ್ ಆಗ್ತಾನೆ ಅಂದ್ರೆ ಅವನ ಸಾವಿನ ನಂತರನೇ ಈ ಒಂದು ಜೈಲಿಂದ ಎಕ್ಸಿಟ್ ಆಗ್ತಾನೆ. ಇದುವರೆಗೂ ಈ ಒಂದು ಜೈಲಿಂದ ಯಾವುದೇ ಒಬ್ಬ ವ್ಯಕ್ತಿ ಸಹ ರಿಲೀಸ್ ಆಗಿಲ್ಲ. ಈ ಒಂದು ವಿಷಯ ಅಲ್ಲಿರುವಂತ ಪ್ರತಿಯೊಬ್ಬ ಖೈದಿಗೂ ನಾನು ಇಲ್ಲಿಂದ ರಿಲೀಸ್ ಆಗಲ್ಲ ಅಂತ ತಿಳಿದಿರುತ್ತೆ. ಇಲ್ಲಿ ವರಸ್ಟ್ ಪಾರ್ಟ್ ಏನಂದ್ರೆ MS-13ಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯನ್ನು ಜರ್ನಲಿಸ್ಟ್ ಇಂಟರ್ವ್ಯೂ ಮಾಡಬೇಕಾದ್ರೆ ಅವನು 30ರಿಂದ 35 ವರ್ಷ ಈ ಒಂದು MS-13 ಗ್ಯಾಂಗಿಗೆ ಕೆಲಸ ಮಾಡಿರ್ತಾನೆ. ಅವನ ಲೈಫಲ್ಲಿ ಏನಾದರೂ ರಿಗ್ರೆಟ್ ಇದೆಯಾ ಅಂತ ಕೇಳಿದ್ರೆ ಅವನು ಒಂದೇ ವಿಷಯ ಹೇಳಿದ, ನಾನು ಈ ಒಂದು ಜೈಲಿಗೆ ಬರಬೇಕಾದ್ರೆ ನನ್ನ ಮಗುವಿಗೆ 4 ವರ್ಷ ಇತ್ತು, ಈಗ ಅವನಿಗೆ 21 ವರ್ಷ ಆಗಿರುತ್ತೆ, ನನ್ನ ಮಗುವನ್ನು ಸಹ ನಾನು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ನನ್ನ ಮಗು ನನ್ನ ಮುಂದೆ ಬಂದು ನಿಂತರೆ ಅವನಿಗೆ ಒಂದೇ ಮಾತು ಹೇಳ್ತೀನಿ, ನಾನು ಮಾಡಿದ ರೀತಿ ಯಾವುದೇ ಒಂದು ತಪ್ಪುಗಳನ್ನು ಮಾಡಬೇಡ, ನಿನ್ನ ಲೈಫಲ್ಲಿ ನಿನ್ನ ಫ್ರೀಡಮ್ ನಿನ್ನ ವ್ಯಾಲ್ಯೂಸ್ ಅನ್ನು ಎಂಜಾಯ್ ಮಾಡು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದಾನೆ. ಒಂದ್ಸಲ ನೀವೇ ಕೇಳಿ. I seen my son the last time when he was 5 years old and I'm 21 years old. Right now, I want to see him. I want to tell him, hey, don't do the same thing that your dad did. Look for a good life. ಒಳಗಡೆ ಇರುವಂತಹ 100 ಖೈದಿಗಳು ಸಹ ಇದೇ ರೀತಿ ರಿಗ್ರೆಟ್ ಫೀಲ್ ಆಗುವಂತೆ ಈ ಒಂದು ಸೀಕಾಟ್ ಜೈಲು ಅವರನ್ನು ಚೇಂಜ್ ಮಾಡಿದೆ. ಕೆಲವು ಮಾನವ ಹಕ್ಕುಗಳ ಸಂಘಗಳು ತಿಳಿಸುವುದೇನೆಂದ್ರೆ ಎಂಟೈರ್ ಕ್ರ್ಯಾಕ್ ಡೌನ್ ಅಲ್ಲಿ ಸ್ವಲ್ಪ ಅಮಾಯಕ ಜನರನ್ನು ಸಹ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಯಾವುದೇ ತಪ್ಪು ಮಾಡದೆ ಅವರು ಕೂಡ ಶಿಕ್ಷೆ ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕೆಲವು ಫ್ಯಾಮಿಲಿಗಳಿಗೆ ಅವರು ಎಲ್ಲಿ ಹೋಗಿದ್ದಾರೆ ಅನ್ನೋದು ಸಹ ಗೊತ್ತಿಲ್ಲ. ನಿಜ ಹೇಳಬೇಕಾದ್ರೆ ಅವರು ಸತ್ತಿದಾರೋ ಬದುಕಿದಾರೋ ಇಲ್ಲ ಈ ಜೈಲಲ್ಲಿ ಶಿಕ್ಷೆ ಅನುಭವಿಸಿದ್ದಾರೋ ಅನ್ನೋದು ಸಹ ಗೊತ್ತಿಲ್ಲ. ಈ ಎಂಟೈರ್ ಸಿನಾರಿಯೋ ಕೇಳಿದ ನಂತರ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬರಬಹುದು, ಈ ಒಂದು ಜೈಲಲ್ಲಿ 40,000 ಜನ ಖೈದಿಗಳಿದ್ದಾರೆ, ಅವರನ್ನು ಮೇಂಟೈನ್ ಮಾಡೋಕ್ಕೆ ಕೇವಲ ಒಂದು 6ರಿಂದ 7,000 ಜನ ಗಾರ್ಡ್ ಮಾತ್ರ ಇದ್ದಾರೆ, ಎಂಟೈರ್ ಖೈದಿಗಳೆಲ್ಲ ಒಂದಾಗಿ ಈ ಜೈಲಿಂದ ಆಚೆ ಬರಬಹುದು ಅಂತ. ಈ ಒಂದು ಜೈಲಿನ ಒಳಗಡೆ 6,000ಕ್ಕೂ ಹೆಚ್ಚು ಜನ ಟ್ರೈನ್ಡ್ ಮಿಲಿಟರಿ ಆರ್ಮಿ ಇದ್ದಾರೆ, 1,000ಕ್ಕೂ ಹೆಚ್ಚು ಜನ ಮಿಲಿಟರಿ ಗಾರ್ಡ್ಗಳಿದ್ದಾರೆ. ಇದರ ಒಳಗಡೆ AR-15, M16 ಗ್ರಾನೇಡ್ ಮಿಷಿನ್ ಗನ್ ಇಂದ ಹಿಡಿದು ಹ್ಯಾಂಡ್ ಗನ್ಸ್, ಶಾರ್ಟ್ ಗನ್ಸ್, ಟಿಯರ್ ಗ್ಯಾಸ್, ಸ್ನೈಪರ್ಸ್, ಈ ತರ ಪ್ರಪಂಚದಲ್ಲೇ ಮೋಸ್ಟ್ ಫೇಮಸ್ ವೆಪನ್ಗಳು ಈ ಒಂದು ಜೈಲಲ್ಲಿದೆ. ಅಲ್ಲಿರುವಂತ ಖೈದಿ ಯಾವ್ದಾದ್ರು ಒಂದು ಚಿಕ್ಕ ತಪ್ಪು ಮಾಡಿದ್ರು ಡೈರೆಕ್ಟ್ ಆಗಿ ಶೂಟ್ ಮಾಡುವ ರೈಟ್ಸ್ ಈ ಒಂದು ಸೆಕ್ಯೂರಿಟಿ ಗಾರ್ಡ್ ಇರುತ್ತೆ. ಒಂದು ವೇಳೆ ಯಾವ್ದಾದ್ರು ಸೆಲ್ಲಲ್ಲಿ ದೊಡ್ಡ ಗಲಾಟೆ ನಡೆದ್ರು ಸಹ ಟಿಯರ್ ಗ್ಯಾಸ್ ಓಪನ್ ಮಾಡಿ ಅಲ್ಲಿರುವಂತಹ ಎಲ್ಲಾ ಜನರನ್ನು ಸಾಯಿಸುವ ಹಕ್ಕು ಇವ್ರಿಗಿರುತ್ತೆ. ಸೊ ಇದರಿಂದ ಅಲ್ಲಿ ಎಷ್ಟೊಂದು ದೊಡ್ಡ ಕ್ರಿಮಿನಲ್ ಆದ್ರೂ ಸಹ ಇವ್ರಿಗೆ ಭಯಪಟ್ಟು ಅಲ್ಲಿ ಕಾಮ್ ಆಗಿರ್ತಾನೆ. ಇಲ್ಲಿ MS-13 ಗ್ಯಾಂಗ್ಗೆ ಸೇರಬೇಕಾದ್ರೆ ಮೇನ್ ಆಗಿ 3 ರೂಲ್ಸ್ ಇರುತ್ತೆ. ಅದರಲ್ಲಿ ನಂಬರ್ 1 13 ಸೆಕೆಂಡ್ ರೂಲ್. ಒಬ್ಬ ನ್ಯೂ ಕಾಮರ್ ಈ ಒಂದು ಗ್ಯಾಂಗ್ಗೆ ಜಾಯಿನ್ ಆಗ್ತಾ ಇದ್ದಾನಂದ್ರೆ ಅಲ್ಲಿರುವಂತಹ ಎಲ್ಲಾ ಗ್ಯಾಂಗ್ ಬಂದು ಅವನ ಮೇಲೆ ಬಿದ್ದು ಚಿತ್ರಹಿಂಸೆ ಕೊಡ್ತಾರೆ. 13 ಸೆಕೆಂಡ್ ಕಾಲ ಈ ಚಿತ್ರಹಿಂಸೆ ತಡೆಯಬೇಕಾಗುತ್ತೆ. ಇಲ್ಲಿ ಹೆಣ್ಣು ಮಕ್ಕಳಾದ್ರೆ ಲೈಂಗಿಕವಾಗಿ ಅಲ್ಲಿರುವಂತಹ ಗ್ಯಾಂಗ್ ಮೆಂಬರ್ಸ್ ಅವರಿಗೆ ಸೆಕ್ಸುವಲ್ ಆಗಿ ಯೂಸ್ ಮಾಡ್ಕೋತಾರೆ, ಆ ಹಿಂಸೆ ಕೂಡ ತಡೆಯಬೇಕಾಗುತ್ತೆ. ನಂಬರ್ 2 ಕ್ಲೋಸ್ ರಿಲೇಟಿವ್ಸ್ ಹಾಗೆ ಬ್ಲಡ್ ರಿಲೇಟಿವ್ಸ್ ಯಾರಿದ್ದಾರೆ ಅವರಲ್ಲಿ ಒಬ್ಬರ ವ್ಯಕ್ತಿಯನ್ನು ಸಾಯಿಸಬೇಕಾಗುತ್ತೆ. ನಂಬರ್ 3 ಈ ಒಂದು ಗ್ಯಾಂಗ್ ಜಾಯಿನ್ ಆಗಬೇಕಾದ್ರೆ MS-13ಗೆ ಸಂಬಂಧಪಟ್ಟ ದೇಹದ ಮೇಲೆ ತುಂಬಾ ಟ್ಯಾಟೂಸ್ ಅನ್ನು ಹಾಕ್ಸ್ಕೋಬೇಕಾಗುತ್ತೆ. ಒನ್ಸ್ ಈ ಒಂದು ಗ್ಯಾಂಗ್ ಎಂಟ್ರಿ ಆದ ನಂತರ ಅವನು ಎಕ್ಸಿಟ್ ಆಗ್ತಾನೆ ಅಂದ್ರೆ ಅವನ ಸಾವಿನ ನಂತರವೇ ಈ ಒಂದು ಎಕ್ಸಿಟ್ ಇದಾಗುತ್ತೆ. ಈ ಟೀಮ್ ನ ಹೆಡ್ ಹೇಳಿದ ಪ್ರತಿಯೊಂದು ಕೆಲಸ ಕೂಡ ಅವನು ಮಾಡಿ ಅವನ ಲಾಯಲ್ಟಿ ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ ಜೊತೆ ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿ. ನಾನು ನಿಮ್ಮ ಆನಂದ್. ಅಂಟಿಲ್ ದೆನ್ ಬಾಯ್.